ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೇಘನಾಸ್ ಕಿಚನ್. ಇವತ್ತಿನ ರೆಸಿಪಿ ಶಾವ್ಗೆ ಪಾಯಸ. ತುಂಬ ರುಚಿಯಾಗಿ, ತುಂಬ ಸುಲಭವಾಗಿ ಯಾವ ರೀತಿ ಶಾವ್ಗೆ ಪಾಯಸ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಕಡಿಮೆ ಸಮಯದಲ್ಲಿ ರುಚಿಯಾಗಿ ಶಾವ್ಗೆ ಪಾಯಸನ ಮಾಡ್ಕೊಳ್ಬೋದು. ಈ ವಿಧಾನದಲ್ಲಿ ನೀವು ಒಂದ್ಸತಿ ಟ್ರೈ ಮಾಡಿ, ಇಷ್ಟೇ ರುಚಿಯಾಗಿ ಟೇಸ್ಟಿಯಾಗಿ ಇರುತ್ತೆ. ಇಲ್ಲಿ ಹಬ್ಬದ ದಿನ ಅಥವಾ ಯಾವುದಾದ್ರೂ ವಿಶೇಷ ದಿನಗಳಲ್ಲಿ ಈ ರೀತಿ ಪಾಯಸನ ಮಾಡ್ಕೊಡಿ, ಸೂಪರ್ ಆಗಿ ಇರುತ್ತೆ. ಯಾವ ರೀತಿ ಪಾಯಸನ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟಿಗೆ ಪಾಯಸ ಮಾಡ್ಕೊಳ್ಳೋದಕ್ಕೆ ಡ್ರೈ ಫ್ರೂಟ್ಸ್ನ ತಗೊಂಡಿದ್ದೀನಿ. ನೋಡ್ಬೋದು 3 ಡೇಟ್ಸು, ಹಾಗೆ ಒಂದು 5 ಬಾದಾಮಿ, ಹಾಗೆ 3 ತುತ್ತಿನ ತಗೊಂಡಿದ್ದೀನಿ, ಹಾಗೆ ಸ್ವಲ್ಪ ದ್ರಾಕ್ಷಿನ ತಗೊಂಡಿದ್ದೀನಿ, ಹಾಗೆ ಒಂದು ಸ್ವಲ್ಪ ಗೋಡಂಬಿ, ಹಾಗೆ ಸ್ವಲ್ಪ ಪಿಸ್ತಾನ ತಗೊಂಡಿದ್ದೀನಿ. ಇಷ್ಟು ಡ್ರೈ ಫ್ರೂಟ್ಸ್ನ ಹಾಕೊತಾ ಇದ್ದೀನಿ ನಾನು. ಡ್ರೈ ಫ್ರೂಟ್ಸ್ ಹಾಕೋದ್ರಿಂದ ರುಚಿ ಕೂಡ ಹೆಚ್ಚಾಗುತ್ತೆ, ಹಾಗಾಗಿ ಈ ರೀತಿ ಡೇಟ್ಸನ್ನೆಲ್ಲ ಹಾಕೊಳ್ಳಿ, ಸೂಪರ್ ಆಗಿ ಇರುತ್ತೆ. ಡ್ರೈ ಫ್ರೂಟ್ಸ್ನೆಲ್ಲ ಕಟ್ ಮಾಡ್ಕೊಂಡು ಬರಬೇಕಾಗತ್ತೆ. ನೋಡ್ಬೋದು ನಾನು ಇಲ್ಲಿ ಕಟ್ ಮಾಡ್ಕೊಂಡು ಬಂದಿದ್ದೀನಿ. ಈ ರೀತಿ ಪಿಸ್ತಾ, ಹಾಗೆ ಬಾದಾಮಿ, ಹಾಗೆ ಉತ್ತುತ್ತಿ, ಹಾಗೆ ಡೇಟ್ಸನ್ನೆಲ್ಲ ಈ ರೀತಿ ಕಟ್ ಮಾಡ್ಕೊಂಡು ಇಟ್ಕೊಳ್ಬೇಕಾಗತ್ತೆ. ಹಾಗೆ ಗೋಡಂಬಿ ಮತ್ತೆ ದ್ರಾಕ್ಷಿನ ಹಾಗೇನೆ ಇಟ್ಕೊಳ್ಳಿ. ಇದನ್ನ ನಾವು ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಈಗ ನಾವು ಪಾಯಸನ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ 1 ಸ್ಪೂನ್ ಅಷ್ಟು ತುಪ್ಪನ ಹಾಕೊತಾ ಇದ್ದೀನಿ. ನಾವೇನು ಡ್ರೈ ಫ್ರೂಟ್ಸ್ನ ತಗೊಂಡಿದ್ದೀವೋ ಒಂದೊಂದಾಗಿನೇ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಸ್ವಲ್ಪ ಉತ್ತುತ್ತಿನ ತೆಗ್ದು ಇಟ್ಕೊಳ್ಬೇಕಾಗತ್ತೆ, ಒಂದು ಸ್ವಲ್ಪದಷ್ಟು. ನೋಡ್ಬೋದು ಡ್ರೈ ಫ್ರೂಟ್ಸನ್ನೆಲ್ಲ ಹಾಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ತುಪ್ಪದಲ್ಲಿ ಚೆನ್ನಾಗಿ ಡ್ರೈ ಫ್ರೂಟ್ಸನ್ನೆಲ್ಲ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಈ ರೀತಿ ಫ್ರೈ ಆಗಬೇಕು. ದ್ರಾಕ್ಷಿ ಗೋಡಂಬಿ ಎಲ್ಲ ಸ್ವಲ್ಪ ಬ್ರೌನ್ ಆಗೋ ತನಕ ನೋಡ್ಬೋದು ಈ ರೀತಿ ಫ್ರೈ ಮಾಡ್ಕೊಂಡ್ರೆ ಸಾಕು. ಇದನ್ನ ನಾವು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ. ಇವಾಗ ನಾವು ಅದಕ್ಕೇನೆ 1 ಸ್ಪೂನ್ ತುಪ್ಪನ ಹಾಕೊಂಡ್ಬಿಟ್ಟು ಶಾವ್ಗೆನ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನಾನಿಲ್ಲಿ 1 ಕಪ್ ಆಗುವಷ್ಟು ಶಾವ್ಗೆನ ಹಾಕೊತಾ ಇದ್ದೀನಿ. ಶಾವ್ಗೆನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಆ ಫ್ಲೇವರ್ ಬರುತ್ತೆ ನಿಮಗೆ ಶಾವ್ಗೆದು, ಅಲ್ಲಿ ತನಕ ಕಂಪ್ಲೀಟ್ ಆಗಿ ಫ್ರೈ ಮಾಡ್ಕೊಂಡ್ರೆ ಸಾಕು. ಗ್ಯಾಸ್ನ ಕಂಪ್ಲೀಟ್ ಆಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಜಾಸ್ತಿ ಸೀಸೋದಕ್ಕೆಲ್ಲ ಹೋಗ್ಬಿಡಿ, ಲೈಟ್ ಆಗಿ ಬ್ರೌನ್ ಆದ್ರೆ ಸಾಕು. ನೋಡ್ಬೋದು ನಾನು ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ರೀತಿ ಶಾವ್ಗೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಗೆ ಗೊತ್ತಾಗುತ್ತೆ, ಆ ಫ್ಲೇವರ್ ಬರುತ್ತೆ, ಅಲ್ಲಿ ತನಕ ಆದ್ರೆ ಸಾಕು. ನೋಡ್ಬೋದು ಈ ರೀತಿ ಲೈಟ್ ಆಗಿ ಬ್ರೌನ್ ಆದ್ರೆ ಸಾಕು, ತುಂಬಾ ಏನು ಬೇಡ. ಇದನ್ನ ನಾವು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ. ಆಗ ನಾವು ಶಾವ್ಗೆ ಪಾಯಸನ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ 2 ಗ್ಲಾಸ್ ಅಷ್ಟು ಹಾಲನ್ನ ಹಾಕೊತಾ ಇದ್ದೀನಿ. ನಾನಿಲ್ಲಿ ಯಾವುದೇ ರೀತಿ ಹಾಲಿಗೆ ನೀರನ್ನ ಹಾಕೊತಾ ಇಲ್ಲ, ಗಟ್ಟಿ ಹಾಲನ್ನೇ ಹಾಕೊತಾ ಇದ್ದೀನಿ. ಹಾಗೆ ನಾನು ಏನು ಉತ್ತುತ್ತಿನ ತೆಗ್ದು ಇಟ್ಕೊಳ್ಬೇಕು ಅಂತ ಹೇಳಿದ್ನೋ ಅದನ್ನ ಇವಾಗ ನಾನು ಹಾಲ್ಗೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಉತ್ತುತ್ತಿ ಹಾಕೊಂಡ್ಮೇಲೆ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ಹಾಲನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕುದಿಯೋದಿಕ್ಕೆ ಬಿಡಬೇಕು. ಒಂದು 10ರಿಂದ 20 ನಿಮಿಷ ಹಾಲು ಚೆನ್ನಾಗಿ ಕುದಿ ಬರಬೇಕಾಗತ್ತೆ. ಕುದಿ ಬರ್ತಾ ಹಾಲಿನ ಪ್ರಮಾಣ ಸ್ವಲ್ಪ ಕಮ್ಮಿ ಆಗಬೇಕು, ಅಲ್ಲಿ ತನಕ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ. ನೋಡ್ಬೋದು ಈ ರೀತಿ ಚೆನ್ನಾಗಿ ಕುದಿಬೇಕಾಗತ್ತೆ. ಈ ರೀತಿ ಚೆನ್ನಾಗಿ ಕುದಿತಾ ಇದೆ ಅಂದಾಗ ಇದಕ್ಕೆ ನಾವು ಶಾವ್ಗೆನ ಹಾಕೊಳ್ಬೇಕಾಗತ್ತೆ. ಅಲ್ಲಿ ತನಕ ಶಾವ್ಗೆ ಹಾಕೊಳ್ಳೋದು ಬೇಡ. ನೋಡ್ಬೋದು ಹಾಲಿನ ಪ್ರಮಾಣ ಸ್ವಲ್ಪ ಕಮ್ಮಿ ಆಗಿದೆ. ಇದಕ್ಕೆ ನಾನು ಇವಾಗ ಶಾವ್ಗೆನ ಹಾಕೊತಾ ಇದ್ದೀನಿ. ಈ ರೀತಿ ಶಾವ್ಗೆನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಹಾಲಲ್ಲೇನೆ ಶಾವ್ಗೆ ಕಂಪ್ಲೀಟ್ ಆಗಿ ಬೇಯಬೇಕಾಗತ್ತೆ. ಶಾವ್ಗೆನ ಹಾಕೊಂಡ್ಮೇಲೆ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ. ನೋಡ್ಬೋದು ಈ ರೀತಿ ಚೆನ್ನಾಗಿ ಸ್ವಲ್ಪ ಶಾವ್ಗೆ ಬೆಂದು ಕುದೀತಾ ಇದೆ ಅಂದಾಗ ಇದಕ್ಕೆ ನಾನು 1 ಗ್ಲಾಸ್ ಅಷ್ಟು ಸಕ್ಕರೆನ ಹಾಕೊತಾ ಇದ್ದೀನಿ. ಸಕ್ಕರೆ ನಿಮಗೆ ಸ್ವೀಟ್ ಎಷ್ಟು ಬೇಕು ಅಷ್ಟು ನೋಡ್ಕೊಂಡ್ಬಿಟ್ಟು ಹಾಕೊಳ್ಳಿ. ನೋಡ್ಬೋದು ಈ ರೀತಿ ಸಕ್ಕರೆನ ಹಾಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಹಾಲಿನ ಪ್ರಮಾಣ ಸ್ವಲ್ಪ ಕಮ್ಮಿ ಆದ್ರೆ ಸಾಕು, ತುಂಬಾ ಗಟ್ಟಿಯಾಗಿ ಮಾಡ್ಕೊಳ್ಳೋದಿಕ್ಕೆ ಹೋಗ್ಬೇಡಿ. ನೋಡ್ಬೋದು ಈ ರೀತಿ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕಾಗತ್ತೆ. ಸ್ವಲ್ಪ ಗಟ್ಟಿ ಆದ್ರೆ ಸಾಕು, ತುಂಬಾ ಗಟ್ಟಿಯಾಗಿ ಮಾಡ್ಕೊಳ್ಳೋದಿಕ್ಕೆ ಹೋಗ್ಬೇಡಿ. ನೋಡ್ಬೋದು ಈ ರೀತಿ ಸಕ್ಕರೆ ಹಾಕೊಂಡ್ಮೇಲೆ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ. ಇವಾಗ ಶಾವ್ಗೆನೂ ಕೂಡ ಚೆನ್ನಾಗಿ ಬೆಂದಿರುತ್ತೆ. ಈ ರೀತಿ ಆದ್ರೆ ಸಾಕು. ಇದಕ್ಕೆ ನಾವು
ಡ್ರೈ ಫ್ರೂಟ್ಸ್‌ನ ಹಾಕ್ಕೊಂತಾ ಇದ್ದೀನಿ. ಕಂಪ್ಲೀಟಾಗಿ ಗ್ಯಾಸ್‌ನ ಆಫ್ ಮಾಡ್ಕೊಂಡು ಡ್ರೈ ಫ್ರೂಟ್ಸ್‌ನ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೋಡ್ಬೋದು ಎಷ್ಟು ಸೂಪರ್ ಆಗಿ ಶಾವಿಗೆ ಪಾಯಸ ರೆಡಿ ಆಗಿದೆ ಅಂತ. ಹಾಗೆ 1 ಸ್ಪೂನಷ್ಟು ಏಲಕ್ಕಿ ಪೌಡರ್‌ನ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಮದುವೆ ಮನೆಯಲ್ಲೆಲ್ಲ ಪಾಯಸ ಕೊಡ್ತಾರಲ್ಲ ಅದೇ ರೀತಿ ಪಾಯಸ ರೆಡಿ ಆಗಿದೆ ನೋಡ್ಬೋದು. ಎಷ್ಟು ಸೂಪರ್ ಆಗಿ ಕ್ವಿಕ್ ಆಗಿ ಈ ರೀತಿ ಪಾಯಸನ ಮಾಡ್ಕೊಳ್ಬೋದು. ಹಾಗೆ ಸ್ವಲ್ಪ ಮೇಲ್ಗಡೆ ಡ್ರೈ ಫ್ರೂಟ್ಸ್‌ನ ಹಾಕೊಂಡು ಸರ್ವ್ ಮಾಡ್ಕೊಳ್ಳಿ. ಸೂಪರ್ ಆಗಿ ಇರುತ್ತೆ. ಈ ವಿಧಾನದಲ್ಲಿ ನೀವು ಒಂದ್ಸತಿ ಟ್ರೈ ಮಾಡಿ. ಇಷ್ಟೇ ರುಚಿಯಾಗಿ ಟೇಸ್ಟಿಯಾಗಿ ಶಾವಿಗೆ ಪಾಯಸನ ಮಾಡ್ಕೊಳ್ಬೋದು. ಮನೆಯಲ್ಲಿ ಹಬ್ಬದ ದಿನ ಅಥವಾ ಯಾವುದಾದ್ರೂ ವಿಶೇಷ ದಿನಗಳಲ್ಲಿ ಈ ರೀತಿ ಪಾಯಸನ ಮಾಡ್ಕೊಳ್ಳಿ. ಸೂಪರ್ ಆಗಿ ಇರುತ್ತೆ. ಈ ರೆಸಿಪಿನ ಒಂದ್ಸತಿ ಟ್ರೈ ಮಾಡಿ. ಹಾಗೆ ಹೇಗಾಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಸಿಂಪಲ್ ಆ್ಯಂಡ್ ಈಸಿ ರೆಸಿಪಿಗಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.